ಸುಮ್ಮನೆ ತೆಗೆದುಕೊಂಡು ಸರಿಪಡಿಸ್ತೀವಿ ಅಂತ ಹೇಳಿದ್ವಿ. ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ. ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ವಿ. ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಡ್ಬಂದು ವಿಲ್ ಟೇಕ್ ಎ ಡಿಸಿಷನ್. 84ರ ಸಮೀಕ್ಷೆಯಲ್ಲಿ ಇದಂತ ಇದಕ್ಕೂ ವಿಚಾರಕ್ಕೂ ಈಗೂ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮುಸ್ಲಿಮರು 90% ಹೆಚ್ಚಿಗೆ ಆಗಿದೆ, ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ 8% ಮಾತ್ರ ಏರಿಕೆ ಆಗಿದೆ. ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೆನಲ್ಲಿ ಗೊತ್ತಾಗೋದು. ಗೊತ್ತಾಯ್ತಾ? ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ? ನಿನಗೆ ಆಧಾರ ಏನೇ? ಅಲ್ಲ, ನಿನಗೇನು ಆಧಾರ? 84ರಲ್ಲಿ ಏನಾಗಿತ್ತು? ಗಣತಿ ಆಗಿತ್ತ? ಯಾರು ಹೇಳಿದ್ರು? ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ. ಬಿಜೆಪಿಯವರು ಜಯಪ್ರಕಾಶ್ ಹೆಗಡೆ ಮಾಡಿದ್ದವ್ರು ಯಾರು? ಯಾವ ಪಾರ್ಟಿಯವರಯ್ಯ? ಇದು ಗೊತ್ತಾ ಜಯಪ್ರಕಾಶ್ ಹೆಗಡೆ ಅಂತ ಯಾರು ಅಂತ? ಮತ್ತೆ ಅವರೇ ಕೊಟ್ಟಿರೋದಲ್ಲ ವರದಿ. ಮೆಂಬರ್ಗಳು ಅವರೇ ಮೆಂಬರ್ಗಳು, ಅವರೇ ವರದಿ ಕೊಟ್ಟಿರೋದಲ್ಲಪ್ಪ. ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಅವರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಆಯ್ತಾ? ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ? ನೋಡೋಣ, ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ವಿಲ್ ಟೇಕ್ ಎ ಡಿಸಿಷನ್.